ಚುನಾವಣಾ ವಿಚಾರದಲ್ಲೂ ಕೂಡ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಬೆಳಗಾವಿಯಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪನೆ ಬಗ್ಗೆ ಬಿಜೆಪಿ ಪ್ರಶ್ನೆ ಕೇಳಿದೆ. ಪ್ರತಿಮೆ ಸ್ಥಾಪನೆಗೆ ಖರ್ಚಾದ ಹಣದ ಮೂಲ ಯಾವುದು ಅಂತ ಹೇಳಿ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಖಾತೆಯಿಂದ ಖರ್ಚಾದ ಹಣನ, ಇದು ಸರ್ಕಾರದ ಖಜಾನೆಯಿಂದ ಖರ್ಚಾದ ಹಣನ, ಇದನ್ನ ಖಚಿತಪಡಿಸಿ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ನಿಮ್ಮ ಆತ್ಮಹತ್ಯೆ ಮಾಡಿಕೊಂಡಂಗೆ ಅಂತ ಹೇಳ್ತಾರೆ. ಇಂಥವರು ಇವತ್ತು ಜೈ ಭೀಮ್ ಅಂತ ಇವರು ಇಟ್ಕೊಂಡಿದ್ದಾರೆ. ಅಂದರೆ ಅಂಬೇಡ್ಕರ್ ಅವರ ತತ್ವಗಳ ವಿರೋಧಿ, ಅಂಬೇಡ್ಕರ್ ಅವರನ್ನು ಅವರ ಜೀವಿತಾವಧಿಯಲ್ಲಿ ವಿರೋಧ ಮಾಡಿದ ಕಾಂಗ್ರೆಸ್ಸು, ಅವರನ್ನು ಚುನಾವಣೆಗಳಲ್ಲಿ ಸೋಲಿಸಿದ ಕಾಂಗ್ರೆಸ್ಸು, ಅಪಮಾನ ಮಾಡಿದ ಕಾಂಗ್ರೆಸ್ಸು, ಅವರು ಗೆದ್ದ ಸ್ಥಳವನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟ ಕಾಂಗ್ರೆಸ್ಸು ಇವತ್ತು ವೋಟ್ ಬ್ಯಾಂಕ್ಗಾಗಿ ನಾಟಕ ಮಾಡತಕ್ಕಂಥ ಈ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅವರ ವಿರೋಧಿ ಕಾಂಗ್ರೆಸ್ಸು ಇವತ್ತು ಸಮಾವೇಶದಲ್ಲಿ ವೋಟ್ ಬ್ಯಾಂಕ್ಗಾಗಿ ಮಾತ್ರ, ದಲಿತ ಸಮುದಾಯಗಳನ್ನು ಸೆಳೆಯಲಿಕ್ಕೆ ಮಾತ್ರ ಇವತ್ತು ಜೈ ಭೀಮ್ ಘೋಷಣೆಯನ್ನು ಮಾಡಿದೆ. ಆದ್ದರಿಂದ ಅದು ಅಂಬೇಡ್ಕರ್ ಅವರ ತತ್ವ ವಿರೋಧಿ ಕಾಂಗ್ರೆಸ್ ಆಗಿದೆ. ಚುನಾವಣಾ ವಿಚಾರದಲ್ಲೂ ಕೂಡ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಬೆಳಗಾವಿಯಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪನೆ ಬಗ್ಗೆ ಬಿಜೆಪಿ ಪ್ರಶ್ನೆ ಕೇಳಿದೆ. ಪ್ರತಿಮೆ ಸ್ಥಾಪನೆಗೆ ಖರ್ಚಾದ ಹಣದ ಮೂಲ ಯಾವುದು ಅಂತ ಹೇಳಿ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಖಾತೆಯಿಂದ ಖರ್ಚಾದ ಹಣನ, ಇದು ಸರ್ಕಾರದ ಖಜಾನೆಯಿಂದ ಖರ್ಚಾದ ಹಣನ, ಇದನ್ನ ಖಚಿತಪಡಿಸಿ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ನಿಮ್ಮ ಆತ್ಮಹತ್ಯೆ ಮಾಡಿಕೊಂಡಂಗೆ ಅಂತ ಹೇಳ್ತಾರೆ. ಇಂಥವರು ಇವತ್ತು ಜೈ ಭೀಮ್ ಅಂತ ಇವರು ಇಟ್ಕೊಂಡಿದ್ದಾರೆ. ಅಂದರೆ ಅಂಬೇಡ್ಕರ್ ಅವರ ತತ್ವಗಳ ವಿರೋಧಿ, ಅಂಬೇಡ್ಕರ್ ಅವರನ್ನು ಅವರ ಜೀವಿತಾವಧಿಯಲ್ಲಿ ವಿರೋಧ ಮಾಡಿದ ಕಾಂಗ್ರೆಸ್ಸು, ಅವರನ್ನು ಚುನಾವಣೆಗಳಲ್ಲಿ ಸೋಲಿಸಿದ ಕಾಂಗ್ರೆಸ್ಸು, ಅಪಮಾನ ಮಾಡಿದ ಕಾಂಗ್ರೆಸ್ಸು, ಅವರು ಗೆದ್ದ ಸ್ಥಳವನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟ ಕಾಂಗ್ರೆಸ್ಸು ಇವತ್ತು ವೋಟ್ ಬ್ಯಾಂಕ್ಗಾಗಿ ನಾಟಕ ಮಾಡತಕ್ಕಂಥ ಈ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅವರ ವಿರೋಧಿ ಕಾಂಗ್ರೆಸ್ಸು ಇವತ್ತು ಸಮಾವೇಶದಲ್ಲಿ ವೋಟ್ ಬ್ಯಾಂಕ್ಗಾಗಿ ಮಾತ್ರ, ದಲಿತ ಸಮುದಾಯಗಳನ್ನು ಸೆಳೆಯಲಿಕ್ಕೆ ಮಾತ್ರ ಇವತ್ತು ಜೈ ಭೀಮ್ ಘೋಷಣೆಯನ್ನು ಮಾಡಿದೆ. ಆದ್ದರಿಂದ ಅದು ಅಂಬೇಡ್ಕರ್ ಅವರ ತತ್ವ ವಿರೋಧಿ ಕಾಂಗ್ರೆಸ್ ಆಗಿದೆ. ಚುನಾವಣಾ ವಿಚಾರದಲ್ಲೂ ಕೂಡ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಬೆಳಗಾವಿಯಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪನೆ ಬಗ್ಗೆ ಬಿಜೆಪಿ ಪ್ರಶ್ನೆ ಕೇಳಿದೆ. ಪ್ರತಿಮೆ ಸ್ಥಾಪನೆಗೆ ಖರ್ಚಾದ ಹಣದ ಮೂಲ ಯಾವುದು ಅಂತ ಹೇಳಿ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಖಾತೆಯಿಂದ ಖರ್ಚಾದ ಹಣನ, ಇದು ಸರ್ಕಾರದ ಖಜಾನೆಯಿಂದ ಖರ್ಚಾದ ಹಣನ, ಇದನ್ನ ಖಚಿತಪಡಿಸಿ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ನಿಮ್ಮ ಆತ್ಮಹತ್ಯೆ ಮಾಡಿಕೊಂಡಂಗೆ ಅಂತ ಹೇಳ್ತಾರೆ. ಇಂಥವರು ಇವತ್ತು ಜೈ ಭೀಮ್ ಅಂತ ಇವರು ಇಟ್ಕೊಂಡಿದ್ದಾರೆ. ಅಂದರೆ ಅಂಬೇಡ್ಕರ್ ಅವರ ತತ್ವಗಳ ವಿರೋಧಿ, ಅಂಬೇಡ್ಕರ್ ಅವರನ್ನು ಅವರ ಜೀವಿತಾವಧಿಯಲ್ಲಿ ವಿರೋಧ ಮಾಡಿದ ಕಾಂಗ್ರೆಸ್ಸು, ಅವರನ್ನು ಚುನಾವಣೆಗಳಲ್ಲಿ ಸೋಲಿಸಿದ ಕಾಂಗ್ರೆಸ್ಸು, ಅಪಮಾನ ಮಾಡಿದ ಕಾಂಗ್ರೆಸ್ಸು, ಅವರು ಗೆದ್ದ ಸ್ಥಳವನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟ ಕಾಂಗ್ರೆಸ್ಸು ಇವತ್ತು ವೋಟ್ ಬ್ಯಾಂಕ್ಗಾಗಿ ನಾಟಕ ಮಾಡತಕ್ಕಂಥ ಈ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅವರ ವಿರೋಧಿ ಕಾಂಗ್ರೆಸ್ಸು ಇವತ್ತು ಸಮಾವೇಶದಲ್ಲಿ ವೋಟ್ ಬ್ಯಾಂಕ್ಗಾಗಿ ಮಾತ್ರ, ದಲಿತ ಸಮುದಾಯಗಳನ್ನು ಸೆಳೆಯಲಿಕ್ಕೆ ಮಾತ್ರ ಇವತ್ತು ಜೈ ಭೀಮ್ ಘೋಷಣೆಯನ್ನು ಮಾಡಿದೆ. ಆದ್ದರಿಂದ ಅದು ಅಂಬೇಡ್ಕರ್ ಅವರ ತತ್ವ ವಿರೋಧಿ ಕಾಂಗ್ರೆಸ್ ಆಗಿದೆ. ಚುನಾವಣಾ ವಿಚಾರದಲ್ಲೂ ಕೂಡ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಬೆಳಗಾವಿಯಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪನೆ ಬಗ್ಗೆ ಬಿಜೆಪಿ ಪ್ರಶ್ನೆ ಕೇಳಿದೆ. ಪ್ರತಿಮೆ ಸ್ಥಾಪನೆಗೆ ಖರ್ಚಾದ ಹಣದ ಮೂಲ ಯಾವುದು ಅಂತ ಹೇಳಿ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಖಾತೆಯಿಂದ ಖರ್ಚಾದ ಹಣನ, ಇದು ಸರ್ಕಾರದ ಖಜಾನೆಯಿಂದ ಖರ್ಚಾದ ಹಣನ,
ಇದನ್ನ ಖಚಿತಪಡಿಸಿ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ನಿಮ್ಮ ಆತ್ಮಹತ್ಯೆ ಮಾಡಿಕೊಂಡಂಗೆ ಅಂತ ಹೇಳ್ತಾರೆ. ಇಂಥವರು ಇವತ್ತು ಜೈ ಭೀಮ್ ಅಂತ ಇವ್ರು ಇಟ್ಕೊಂಡಿದ್ದಾರೆ. ಅಂದರೆ ಅಂಬೇಡ್ಕರ್ ಅವರ ತತ್ವಗಳ ವಿರೋಧಿ, ಅಂಬೇಡ್ಕರ್ ಅವರನ್ನು ಅವರ ಜೀವಿತಾವಧಿಯಲ್ಲಿ ವಿರೋಧ ಮಾಡಿದ ಕಾಂಗ್ರೆಸ್ಸು, ಅವರನ್ನು ಚುನಾವಣೆಗಳಲ್ಲಿ ಸೋಲಿಸಿದ ಕಾಂಗ್ರೆಸ್ಸು, ಅಪಮಾನ ಮಾಡಿದ ಕಾಂಗ್ರೆಸ್ಸು, ಅವರು ಗೆದ್ದ ಸ್ಥಳವನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟ ಕಾಂಗ್ರೆಸ್ಸು ಇವತ್ತು ವೋಟ್ ಬ್ಯಾಂಕ್ಗಾಗಿ ನಾಟಕ ಮಾಡತಕ್ಕಂಥ ಈ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅವರ ವಿರೋಧಿ ಕಾಂಗ್ರೆಸ್ಸು ಇವತ್ತು ಸಮಾವೇಶದಲ್ಲಿ ವೋಟ್ ಬ್ಯಾಂಕ್ಗಾಗಿ ಮಾತ್ರ, ದಲಿತ ಸಮುದಾಯಗಳನ್ನು ಸೆಳೆಯಲಿಕ್ಕೆ ಮಾತ್ರ ಇವತ್ತು ಜೈ ಭೀಮ್ ಘೋಷಣೆಯನ್ನು ಮಾಡಿದೆ. ಆದ್ದರಿಂದ ಅದು ಅಂಬೇಡ್ಕರ್ ಅವರ ತತ್ವ ವಿರೋಧಿ ಕಾಂಗ್ರೆಸ್ ಆಗಿದೆ. ಚುನಾವಣಾ ವಿಚಾರದಲ್ಲೂ ಕೂಡ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಬೆಳಗಾವಿಯಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪನೆ ಬಗ್ಗೆ ಬಿಜೆಪಿ ಪ್ರಶ್ನೆ ಕೇಳಿದೆ. ಪ್ರತಿಮೆ ಸ್ಥಾಪನೆಗೆ ಖರ್ಚಾದ ಹಣದ ಮೂಲ ಯಾವುದು ಅಂತ ಹೇಳಿ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಖಾತೆಯಿಂದ ಖರ್ಚಾದ ಹಣನ, ಇದು ಸರ್ಕಾರದ ಖಜಾನೆಯಿಂದ ಖರ್ಚಾದ ಹಣನ, ಇದನ್ನ ಖಚಿತಪಡಿಸಿ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ನಿಮ್ಮ ಆತ್ಮಹತ್ಯೆ ಮಾಡಿಕೊಂಡಂಗೆ ಅಂತ ಹೇಳ್ತಾರೆ. ಇಂಥವರು ಇವತ್ತು ಜೈ ಭೀಮ್ ಅಂತ ಇವ್ರು ಇಟ್ಕೊಂಡಿದ್ದಾರೆ. ಅಂದರೆ ಅಂಬೇಡ್ಕರ್ ಅವರ ತತ್ವಗಳ ವಿರೋಧಿ, ಅಂಬೇಡ್ಕರ್ ಅವರನ್ನು ಅವರ ಜೀವಿತಾವಧಿಯಲ್ಲಿ ವಿರೋಧ ಮಾಡಿದ ಕಾಂಗ್ರೆಸ್ಸು, ಅವರನ್ನು ಚುನಾವಣೆಗಳಲ್ಲಿ ಸೋಲಿಸಿದ ಕಾಂಗ್ರೆಸ್ಸು, ಅಪಮಾನ ಮಾಡಿದ ಕಾಂಗ್ರೆಸ್ಸು, ಅವರು ಗೆದ್ದ ಸ್ಥಳವನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟ ಕಾಂಗ್ರೆಸ್ಸು ಇವತ್ತು ವೋಟ್ ಬ್ಯಾಂಕ್ಗಾಗಿ ನಾಟಕ ಮಾಡತಕ್ಕಂಥ ಈ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅವರ ವಿರೋಧಿ ಕಾಂಗ್ರೆಸ್ಸು ಇವತ್ತು ಸಮಾವೇಶದಲ್ಲಿ ವೋಟ್ ಬ್ಯಾಂಕ್ಗಾಗಿ ಮಾತ್ರ, ದಲಿತ ಸಮುದಾಯಗಳನ್ನು ಸೆಳೆಯಲಿಕ್ಕೆ ಮಾತ್ರ ಇವತ್ತು ಜೈ ಭೀಮ್ ಘೋಷಣೆಯನ್ನು ಮಾಡಿದೆ. ಆದ್ದರಿಂದ ಅದು ಅಂಬೇಡ್ಕರ್ ಅವರ ತತ್ವ ವಿರೋಧಿ ಕಾಂಗ್ರೆಸ್ ಆಗಿದೆ. ಚುನಾವಣಾ ವಿಚಾರದಲ್ಲೂ ಕೂಡ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಬೆಳಗಾವಿಯಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪನೆ ಬಗ್ಗೆ ಬಿಜೆಪಿ ಪ್ರಶ್ನೆ ಕೇಳಿದೆ. ಪ್ರತಿಮೆ ಸ್ಥಾಪನೆಗೆ ಖರ್ಚಾದ ಹಣದ ಮೂಲ ಯಾವುದು ಅಂತ ಹೇಳಿ ಪ್ರಶ್ನೆ ಮಾಡಿದೆ. ಕಾಂಗ್ರೆಸ್ ಖಾತೆಯಿಂದ ಖರ್ಚಾದ ಹಣನ, ಇದು ಸರ್ಕಾರದ ಖಜಾನೆಯಿಂದ ಖರ್ಚಾದ ಹಣನ, ಇದನ್ನ ಖಚಿತಪಡಿಸಿ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ನಿಮ್ಮ ಆತ್ಮಹತ್ಯೆ ಮಾಡಿಕೊಂಡಂಗೆ ಅಂತ ಹೇಳ್ತಾರೆ. ಇಂಥವರು ಇವತ್ತು ಜೈ ಭೀಮ್ ಅಂತ ಇವ್ರು ಇಟ್ಕೊಂಡಿದ್ದಾರೆ. ಅಂದರೆ ಅಂಬೇಡ್ಕರ್ ಅವರ ತತ್ವಗಳ ವಿರೋಧಿ, ಅಂಬೇಡ್ಕರ್ ಅವರನ್ನು ಅವರ ಜೀವಿತಾವಧಿಯಲ್ಲಿ ವಿರೋಧ ಮಾಡಿದ ಕಾಂಗ್ರೆಸ್ಸು, ಅವರನ್ನು ಚುನಾವಣೆಗಳಲ್ಲಿ ಸೋಲಿಸಿದ ಕಾಂಗ್ರೆಸ್ಸು, ಅಪಮಾನ ಮಾಡಿದ ಕಾಂಗ್ರೆಸ್ಸು, ಅವರು ಗೆದ್ದ ಸ್ಥಳವನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟ ಕಾಂಗ್ರೆಸ್ಸು ಇವತ್ತು ವೋಟ್ ಬ್ಯಾಂಕ್ಗಾಗಿ ನಾಟಕ ಮಾಡತಕ್ಕಂಥ ಈ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅವರ ವಿರೋಧಿ ಕಾಂಗ್ರೆಸ್ಸು ಇವತ್ತು ಸಮಾವೇಶದಲ್ಲಿ ವೋಟ್ ಬ್ಯಾಂಕ್ಗಾಗಿ ಮಾತ್ರ, ದಲಿತ ಸಮುದಾಯಗಳನ್ನು ಸೆಳೆಯಲಿಕ್ಕೆ ಮಾತ್ರ ಇವತ್ತು ಜೈ ಭೀಮ್ ಘೋಷಣೆಯನ್ನು ಮಾಡಿದೆ. ಆದ್ದರಿಂದ ಅದು ಅಂಬೇಡ್ಕರ್ ಅವರ ತತ್ವ ವಿರೋಧಿ ಕಾಂಗ್ರೆಸ್ ಆಗಿದೆ.